ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಕಾಟ ಜೋರಾಗಿದೆ. ಅದರಿಂದ ಈ ಬಿರುನಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆರಾಲು ಗ್ರಾಮದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ. 2 ಆನೆಗಳಿದೆ. ಒಂದು ದುಬರೆಯಿಂದ ಕರೆತಂದಂಥ ಆನೆಗಳು, ಒಂದು ಶ್ರೀರಾಮ, ಇನ್ನೊಂದು ಗೋಪಿ ಅಂತೇಳಿ 2 ಸಾಕಾನೆಗಳ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ಆಗ್ತಿರುವಂಥದ್ದು. ಈ ಕಾರೊಳಗೆ ಆನೆಗಳು ಈಗ ಕಾರ್ಯಾಚರಣೆ ಹೋಗ್ತಿರುವಂಥದ್ದು ನೋಡ್ಬೋದು ನೀವು. ಮತ್ತು ಈ ಕಡೆ ಸಾಕಷ್ಟು ಸಿಬ್ಬಂದಿಗಳು ಕೂಡ ಇದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸೇರಿ ಈ ಹುಲಿಯನ್ನು ಸೆರೆಗಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಂದರೆ 2 ಹುಲಿಯನ್ನು ಸೆರೆ ಹಿಡಿಲಿಕ್ಕೆ ಅಂತ ಅನುಮತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳಿಂದ. ಆ 2 ಹುಲಿಗಳನ್ನು ಹಿಡಿಯುವುದಕ್ಕಾಗಿ ಈ ಎಲ್ಲ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ದಿನನಿತ್ಯ ಇಲ್ಲಿ ಹುಲಿಗಳ ಕಾಟ ಹೆಚ್ಚಾಗ್ತಾ ಇದೆ. ಜಾನುವಾರುಗಳನ್ನು ಬಲಿ ಪಡೆದುಕೊಳ್ತಿರುವಂಥದ್ದು ಈ ವ್ಯಾಪ್ತಿಯಲ್ಲಿ ಪ್ರತಿದಿನ. ಮೊನ್ನೆ 2 ದಿವಸ ಹಿಂದೆ ಕೂಡ 2 ಜಾನುವಾರುಗಳನ್ನು ಹುಲಿ ಬಲಿ ಪಡೆದುಕೊಂಡಿದೆ. ಮತ್ತು ಅಲ್ಲಲ್ಲಿ ಗೋಚರ ಆಗುವಂಥದ್ದು ಶಾಲಾ ಮಕ್ಕಳಿಗಿರ್ಬೋದು, ಕಾರ್ಮಿಕರಿರ್ಬೋದು, ಅಲ್ಲಲ್ಲಿ ಹುಲಿ ಕಾಣ್ತಾ ಇದೆ. ಅದರಿಂದ ಹೇಗಾದರೂ ಮಾಡಿ ಹುಲಿಯನ್ನು ಸೆರೆ ಹಿಡಿಬೇಕಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ CM ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದರು. ಕೆಲವು ಸೂಚನೆಗಳನ್ನು, ಮಾರ್ಗದರ್ಶನ ಮಾಡಿದ್ದಾರೆ. ಆದಷ್ಟು ಬೇಗ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆ ಹುಲಿಯನ್ನು ಹಿಡಿಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ವನ್ಯಜೀವಿ ಮಂಡಳಿ ಸದಸ್ಯರ ಸಂಕೇತ್ ಪೂಯ ಕೂಡ ಸ್ಥಳದಲ್ಲಿ ಮೊಕಾಂ ಹೂಡಿದ್ದಾರೆ. 3 ದಿವಸಗಳಿಂದ ಅವರು ಇಲ್ಲೇ ಇದ್ದಾರೆ. ಅಂದರೆ ಹೇಗಾದರೂ ಮಾಡಿ ಆ ಹುಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಇನ್ನೊಂದು ಕಡೆ ಕಾಫಿ ತೋಟ ಇದೆ, ಈ ಖಾಲಿ ಜಾಗಗಳಿದೆ. ಇಲ್ಲೆಲ್ಲ ಹುಡುಕುವಂಥ ಕೆಲಸ, ಎಲ್ಲಿ ಹುಲಿ ಇದೆ ಅಂತೇಳಿ. ಅಂದರೆ ಆ ಹುಲಿ ಯಾವಾಗ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸಾಕಷ್ಟು ಜಾನುವಾರುಗಳನ್ನು ಇದುವರೆಗೆ ಕೊಂದು ಹಾಕಿದೆ. ಆದ್ದರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡಿರಿ ಅಂತೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾಯಿದ್ದಾರೆ. ಆದ್ದರಿಂದ ಶಾಸಕರು ಕೂಡ ಇವತ್ತು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಒಟ್ಟಾರೆ ಕಳೆದ 3 ದಿವಸಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಇದುವರೆಗೆ ಹುಲಿ ಸಿಕ್ಕಿಲ್ಲ. ಆದಷ್ಟು ಬೇಗ ಅದನ್ನು ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾಯಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಕಾಟ ಜೋರಾಗಿದೆ. ಅದರಿಂದ ಈ ಬಿರುನಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆರಾಲು ಗ್ರಾಮದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ. 2 ಆನೆಗಳಿದೆ. ಒಂದು ದುಬರೆಯಿಂದ ಕರೆತಂದಂಥ ಆನೆಗಳು, ಒಂದು ಶ್ರೀರಾಮ, ಇನ್ನೊಂದು ಗೋಪಿ ಅಂತೇಳಿ 2 ಸಾಕಾನೆಗಳ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ಆಗ್ತಿರುವಂಥದ್ದು. ಈ ಕಾರೊಳಗೆ ಆನೆಗಳು ಈಗ ಕಾರ್ಯಾಚರಣೆ ಹೋಗ್ತಿರುವಂಥದ್ದು ನೋಡ್ಬೋದು ನೀವು. ಮತ್ತು ಈ ಕಡೆ ಸಾಕಷ್ಟು ಸಿಬ್ಬಂದಿಗಳು ಕೂಡ ಇದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸೇರಿ ಈ ಹುಲಿಯನ್ನು ಸೆರೆಗಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಂದರೆ 2 ಹುಲಿಯನ್ನು ಸೆರೆ ಹಿಡಿಲಿಕ್ಕೆ ಅಂತ ಅನುಮತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳಿಂದ. ಆ 2 ಹುಲಿಗಳನ್ನು ಹಿಡಿಯುವುದಕ್ಕಾಗಿ ಈ ಎಲ್ಲ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ದಿನನಿತ್ಯ ಇಲ್ಲಿ ಹುಲಿಗಳ ಕಾಟ ಹೆಚ್ಚಾಗ್ತಾ ಇದೆ. ಜಾನುವಾರುಗಳನ್ನು ಬಲಿ ಪಡೆದುಕೊಳ್ತಿರುವಂಥದ್ದು ಈ ವ್ಯಾಪ್ತಿಯಲ್ಲಿ ಪ್ರತಿದಿನ. ಮೊನ್ನೆ 2 ದಿವಸ ಹಿಂದೆ ಕೂಡ 2 ಜಾನುವಾರುಗಳನ್ನು ಹುಲಿ ಬಲಿ ಪಡೆದುಕೊಂಡಿದೆ. ಮತ್ತು ಅಲ್ಲಲ್ಲಿ ಗೋಚರ ಆಗುವಂಥದ್ದು ಶಾಲಾ ಮಕ್ಕಳಿಗಿರ್ಬೋದು, ಕಾರ್ಮಿಕರಿರ್ಬೋದು, ಅಲ್ಲಲ್ಲಿ ಹುಲಿ ಕಾಣ್ತಾ ಇದೆ. ಅದರಿಂದ ಹೇಗಾದರೂ ಮಾಡಿ ಹುಲಿಯನ್ನು ಸೆರೆ ಹಿಡಿಬೇಕಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ CM ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದರು. ಕೆಲವು ಸೂಚನೆಗಳನ್ನು, ಮಾರ್ಗದರ್ಶನ ಮಾಡಿದ್ದಾರೆ. ಆದಷ್ಟು ಬೇಗ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆ ಹುಲಿಯನ್ನು ಹಿಡಿಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ವನ್ಯಜೀವಿ ಮಂಡಳಿ ಸದಸ್ಯರ ಸಂಕೇತ್ ಪೂಯ ಕೂಡ ಸ್ಥಳದಲ್ಲಿ ಮೊಕಾಂ ಹೂಡಿದ್ದಾರೆ. 3 ದಿವಸಗಳಿಂದ ಅವರು ಇಲ್ಲೇ ಇದ್ದಾರೆ. ಅಂದರೆ ಹೇಗಾದರೂ ಮಾಡಿ ಆ ಹುಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಇನ್ನೊಂದು ಕಡೆ ಕಾಫಿ ತೋಟ ಇದೆ, ಈ ಖಾಲಿ ಜಾಗಗಳಿದೆ. ಇಲ್ಲೆಲ್ಲ ಹುಡುಕುವಂಥ ಕೆಲಸ, ಎಲ್ಲಿ ಹುಲಿ ಇದೆ ಅಂತೇಳಿ. ಅಂದರೆ ಆ ಹುಲಿ ಯಾವಾಗ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸಾಕಷ್ಟು ಜಾನುವಾರುಗಳನ್ನು ಇದುವರೆಗೆ ಕೊಂದು ಹಾಕಿದೆ. ಆದ್ದರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾಯಿದ್ದಾರೆ. ಆದ್ದರಿಂದ ಶಾಸಕರು ಕೂಡ ಇವತ್ತು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಒಟ್ಟಾರೆ ಕಳೆದ 3 ದಿವಸಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಇದುವರೆಗೆ ಹುಲಿ ಸಿಕ್ಕಿಲ್ಲ. ಆದಷ್ಟು ಬೇಗ ಅದನ್ನು ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾಯಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಕಾಟ ಜೋರಾಗಿದೆ. ಅದರಿಂದ ಈ ಬಿರುನಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆರಾಲು ಗ್ರಾಮದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ. 2 ಆನೆಗಳಿದೆ. ಒಂದು ದುಬರೆಯಿಂದ ಕರೆತಂದಂಥ ಆನೆಗಳು, ಒಂದು ಶ್ರೀರಾಮ, ಇನ್ನೊಂದು ಗೋಪಿ ಅಂತೇಳಿ 2 ಸಾಕಾನೆಗಳ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ಆಗ್ತಿರುವಂಥದ್ದು. ಈ ಕಾರೊಳಗೆ ಆನೆಗಳು ಈಗ ಕಾರ್ಯಾಚರಣೆ ಹೋಗ್ತಿರುವಂಥದ್ದು ನೋಡ್ಬೋದು ನೀವು. ಮತ್ತು ಈ ಕಡೆ ಸಾಕಷ್ಟು ಸಿಬ್ಬಂದಿಗಳು ಕೂಡ ಇದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸೇರಿ ಈ ಹುಲಿಯನ್ನು ಸೆರೆಗಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅಂದರೆ 2 ಹುಲಿಯನ್ನು ಸೆರೆ ಹಿಡಿಲಿಕ್ಕೆ ಅಂತ ಅನುಮತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳಿಂದ. ಆ 2 ಹುಲಿಗಳನ್ನು ಹಿಡಿಯುವುದಕ್ಕಾಗಿ ಈ ಎಲ್ಲ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ದಿನನಿತ್ಯ ಇಲ್ಲಿ ಹುಲಿಗಳ ಕಾಟ ಹೆಚ್ಚಾಗ್ತಾ ಇದೆ. ಜಾನುವಾರುಗಳನ್ನು ಬಲಿ ಪಡೆದುಕೊಳ್ತಿರುವಂಥದ್ದು ಈ ವ್ಯಾಪ್ತಿಯಲ್ಲಿ ಪ್ರತಿದಿನ. ಮೊನ್ನೆ 2 ದಿವಸ ಹಿಂದೆ ಕೂಡ 2 ಜಾನುವಾರುಗಳನ್ನು ಹುಲಿ ಬಲಿ ಪಡೆದುಕೊಂಡಿದೆ. ಮತ್ತು ಅಲ್ಲಲ್ಲಿ ಗೋಚರ ಆಗುವಂಥದ್ದು ಶಾಲಾ ಮಕ್ಕಳಿಗಿರ್ಬೋದು, ಕಾರ್ಮಿಕರಿರ್ಬೋದು, ಅಲ್ಲಲ್ಲಿ ಹುಲಿ ಕಾಣ್ತಾ ಇದೆ. ಅದರಿಂದ ಹೇಗಾದರೂ ಮಾಡಿ ಹುಲಿಯನ್ನು ಸೆರೆ ಹಿಡಿಬೇಕಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ CM ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದರು. ಕೆಲವು ಸೂಚನೆಗಳನ್ನು, ಮಾರ್ಗದರ್ಶನ ಮಾಡಿದ್ದಾರೆ. ಆದಷ್ಟು ಬೇಗ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆ ಹುಲಿಯನ್ನು ಹಿಡಿಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ವನ್ಯಜೀವಿ ಮಂಡಳಿ ಸದಸ್ಯರ ಸಂಕೇತ್ ಪೂಯ ಕೂಡ ಸ್ಥಳದಲ್ಲಿ ಮೊಕಾಂ ಹೂಡಿದ್ದಾರೆ. 3 ದಿವಸಗಳಿಂದ ಅವರು ಇಲ್ಲೇ ಇದ್ದಾರೆ. ಅಂದರೆ ಹೇಗಾದರೂ ಮಾಡಿ ಆ ಹುಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಹುಡುಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಇನ್ನೊಂದು ಕಡೆ ಕಾಫಿ ತೋಟ ಇದೆ, ಈ ಖಾಲಿ ಜಾಗಗಳಿದೆ. ಇಲ್ಲೆಲ್ಲ
ಹುಡುಕುವಂಥ ಕೆಲಸ ಎಲ್ಲಿ ಹುಲಿ ಇದೆ ಅಂತೇಳಿ, ಅಂದರೆ ಆ ಹುಲಿ ಯಾವಾಗ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಸಾಕಷ್ಟು ಜಾನುವಾರುಗಳನ್ನು ಇದುವರೆಗೆ ಕೊಂದು ಹಾಕಿದೆ. ಆದ್ದರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಾಸಕರು ಕೂಡ ಇವತ್ತು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಒಟ್ಟಾರೆ ಕಳೆದ 3 ದಿವಸಗಳಿಂದ ಕಾರ್ಯಾಚರಣೆ ನಡೀತಾ ಇದೆ, ಇದುವರೆಗೆ ಹುಲಿ ಸಿಕ್ಕಿಲ್ಲ. ಆದಷ್ಟು ಬೇಗ ಅದನ್ನು ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಕಾಟ ಜೋರಾಗಿದೆ. ಅದರಿಂದ ಈ ಬಿರುನಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆರಾಲು ಗ್ರಾಮದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ. 2 ಆನೆಗಳಿದೆ, ಒಂದು ದುಬರೆಯಿಂದ ಕರೆತಂದಂಥ ಆನೆಗಳು, ಒಂದು ಶ್ರೀರಾಮ, ಒಂದು ಗೋಪಿ ಅಂತೇಳಿ 2 ಸಾಕಾನೆಗಳ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ಆಗ್ತಿರುವಂಥದ್ದು. ಈ ಕಾರೊಳಗೆ ಆನೆಗಳು ಈಗ ಕಾರ್ಯಾಚರಣೆ ಹೋಗ್ತಿರುವಂಥದ್ದು ನೋಡ್ಬೋದು ನೀವು. ಮತ್ತು ಈ ಕಡೆ ಸಾಕಷ್ಟು ಸಿಬ್ಬಂದಿಗಳು ಕೂಡ ಇದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸೇರಿ ಈ ಹುಲಿಯನ್ನು ಸೆರೆಗಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ 2 ಹುಲಿಯನ್ನು ಸೆರೆ ಹಿಡಿಲಿಕ್ಕೆ ಅಂತ ಅನುಮತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳಿಂದ. ಆ 2 ಹುಲಿಗಳನ್ನು ಹಿಡಿಯುವುದಕ್ಕಾಗಿ ಈ ಎಲ್ಲ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ದಿನನಿತ್ಯ ಇಲ್ಲಿ ಹುಲಿಗಳ ಕಾಟ ಹೆಚ್ಚಾಗ್ತಾ ಇದೆ, ಜಾನುವಾರುಗಳನ್ನು ಬಲಿ ಪಡೆದುಕೊಳ್ತಿರುವಂಥದ್ದು. ಈ ವ್ಯಾಪ್ತಿಯಲ್ಲಿ ಪ್ರತಿದಿನ ಮೊನ್ನೆ 2 ದಿವಸ ಹಿಂದೆ ಕೂಡ 2 ಜಾನುವಾರುಗಳನ್ನು ಹುಲಿ ಬಲಿ ಪಡೆದುಕೊಂಡಿದೆ. ಮತ್ತು ಅಲ್ಲಲ್ಲಿ ಗೋಚರ ಆಗುವಂಥದ್ದು, ಶಾಲಾ ಮಕ್ಕಳಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಅಲ್ಲಲ್ಲಿ ಹುಲಿ ಕಾಣ್ತಾ ಇದೆ. ಆದ್ದರಿಂದ ಹೇಗಾದರೂ ಮಾಡಿ ಹುಲಿಯನ್ನು ಸೆರೆ ಹಿಡಿಬೇಕಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ CM ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದರು. ಕೆಲವು ಸೂಚನೆಗಳನ್ನು, ಮಾರ್ಗದರ್ಶನ ಮಾಡಿದ್ದಾರೆ. ಆದಷ್ಟು ಬೇಗ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆ ಹುಲಿಯನ್ನು ಹಿಡಿಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ವನ್ಯಜೀವಿ ಮಂಡಳಿ ಸದಸ್ಯರ ಸಂಕೇತ್ ಪೂಯ ಕೂಡ ಸ್ಥಳದಲ್ಲಿ ಮೊಕಾಂ ಹೂಡಿದ್ದಾರೆ. 3 ದಿವಸಗಳಿಂದ ಅವರು ಇಲ್ಲೇ ಇದ್ದಾರೆ. ಅಂದರೆ ಹೇಗಾದರೂ ಮಾಡಿ ಆ ಹುಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಹುಡುಕುವಂಥ ಕೆಲಸ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಇನ್ನೊಂದು ಕಡೆ ಕಾಫಿ ತೋಟ ಇದೆ, ಈ ಖಾಲಿ ಜಾಗಗಳಿದೆ. ಇಲ್ಲೆಲ್ಲ ಹುಡುಕುವಂಥ ಕೆಲಸ ಎಲ್ಲಿ ಹುಲಿ ಇದೆ ಅಂತೇಳಿ, ಅಂದರೆ ಆ ಹುಲಿ ಯಾವಾಗ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಸಾಕಷ್ಟು ಜಾನುವಾರುಗಳನ್ನು ಇದುವರೆಗೆ ಕೊಂದು ಹಾಕಿದೆ. ಆದ್ದರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಾಸಕರು ಕೂಡ ಇವತ್ತು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಒಟ್ಟಾರೆ ಕಳೆದ 3 ದಿವಸಗಳಿಂದ ಕಾರ್ಯಾಚರಣೆ ನಡೀತಾ ಇದೆ, ಇದುವರೆಗೆ ಹುಲಿ ಸಿಕ್ಕಿಲ್ಲ. ಆದಷ್ಟು ಬೇಗ ಅದನ್ನು ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನಲ್ಲಿ ಹುಲಿಗಳ ಕಾಟ ಜೋರಾಗಿದೆ. ಅದರಿಂದ ಈ ಬಿರುನಾಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆರಾಲು ಗ್ರಾಮದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಹುಲಿ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ. 2 ಆನೆಗಳಿದೆ, ಒಂದು ದುಬರೆಯಿಂದ ಕರೆತಂದಂಥ ಆನೆಗಳು, ಒಂದು ಶ್ರೀರಾಮ, ಒಂದು ಗೋಪಿ ಅಂತೇಳಿ 2 ಸಾಕಾನೆಗಳ ಸಹಕಾರದಿಂದ ಈ ಒಂದು ಕಾರ್ಯಾಚರಣೆ ಆಗ್ತಿರುವಂಥದ್ದು. ಈ ಕಾರೊಳಗೆ ಆನೆಗಳು ಈಗ ಕಾರ್ಯಾಚರಣೆ ಹೋಗ್ತಿರುವಂಥದ್ದು ನೋಡ್ಬೋದು ನೀವು. ಮತ್ತು ಈ ಕಡೆ ಸಾಕಷ್ಟು ಸಿಬ್ಬಂದಿಗಳು ಕೂಡ ಇದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸೇರಿ ಈ ಹುಲಿಯನ್ನು ಸೆರೆಗಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ 2 ಹುಲಿಯನ್ನು ಸೆರೆ ಹಿಡಿಲಿಕ್ಕೆ ಅಂತ ಅನುಮತಿ ಸಿಕ್ಕಿರುವಂಥದ್ದು ಹಿರಿಯ ಅಧಿಕಾರಿಗಳಿಂದ. ಆ 2 ಹುಲಿಗಳನ್ನು ಹಿಡಿಯುವುದಕ್ಕಾಗಿ ಈ ಎಲ್ಲ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅಂದರೆ ದಿನನಿತ್ಯ ಇಲ್ಲಿ ಹುಲಿಗಳ ಕಾಟ ಹೆಚ್ಚಾಗ್ತಾ ಇದೆ, ಜಾನುವಾರುಗಳನ್ನು ಬಲಿ ಪಡೆದುಕೊಳ್ತಿರುವಂಥದ್ದು. ಈ ವ್ಯಾಪ್ತಿಯಲ್ಲಿ ಪ್ರತಿದಿನ ಮೊನ್ನೆ 2 ದಿವಸ ಹಿಂದೆ ಕೂಡ 2 ಜಾನುವಾರುಗಳನ್ನು ಹುಲಿ ಬಲಿ ಪಡೆದುಕೊಂಡಿದೆ. ಮತ್ತು ಅಲ್ಲಲ್ಲಿ ಗೋಚರ ಆಗುವಂಥದ್ದು, ಶಾಲಾ ಮಕ್ಕಳಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಅಲ್ಲಲ್ಲಿ ಹುಲಿ ಕಾಣ್ತಾ ಇದೆ. ಆದ್ದರಿಂದ ಹೇಗಾದರೂ ಮಾಡಿ ಹುಲಿಯನ್ನು ಸೆರೆ ಹಿಡಿಬೇಕಂತ ಹೇಳಿ ಇಲ್ಲಿ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ CM ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದರು. ಕೆಲವು ಸೂಚನೆಗಳನ್ನು, ಮಾರ್ಗದರ್ಶನ ಮಾಡಿದ್ದಾರೆ. ಆದಷ್ಟು ಬೇಗ ಹಿಡಿಲಿಕ್ಕೆ ಪ್ರಯತ್ನ ಮಾಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆ ಹುಲಿಯನ್ನು ಹಿಡಿಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ವನ್ಯಜೀವಿ ಮಂಡಳಿ ಸದಸ್ಯರ ಸಂಕೇತ್ ಪೂಯ ಕೂಡ ಸ್ಥಳದಲ್ಲಿ ಮೊಕಾಂ ಹೂಡಿದ್ದಾರೆ. 3 ದಿವಸಗಳಿಂದ ಅವರು ಇಲ್ಲೇ ಇದ್ದಾರೆ. ಅಂದರೆ ಹೇಗಾದರೂ ಮಾಡಿ ಆ ಹುಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಹುಡುಕುವಂಥ ಕೆಲಸ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಇನ್ನೊಂದು ಕಡೆ ಕಾಫಿ ತೋಟ ಇದೆ, ಈ ಖಾಲಿ ಜಾಗಗಳಿದೆ. ಇಲ್ಲೆಲ್ಲ ಹುಡುಕುವಂಥ ಕೆಲಸ ಎಲ್ಲಿ ಹುಲಿ ಇದೆ ಅಂತೇಳಿ, ಅಂದರೆ ಆ ಹುಲಿ ಯಾವಾಗ ಎಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಸಾಕಷ್ಟು ಜಾನುವಾರುಗಳನ್ನು ಇದುವರೆಗೆ ಕೊಂದು ಹಾಕಿದೆ. ಆದ್ದರಿಂದ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಾಸಕರು ಕೂಡ ಇವತ್ತು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಒಟ್ಟಾರೆ ಕಳೆದ 3 ದಿವಸಗಳಿಂದ ಕಾರ್ಯಾಚರಣೆ ನಡೀತಾ ಇದೆ, ಇದುವರೆಗೆ ಹುಲಿ ಸಿಕ್ಕಿಲ್ಲ. ಆದಷ್ಟು ಬೇಗ ಅದನ್ನು ಹಿಡೀರಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.